ಬಿಜೆಪಿ ಮೇಲೆ ನನಗೆ ಮುನಿಸಿಲ್ಲ. ನನ್ನ ಸಂಕಟ ನೋವು ಏನಿದ್ರು ಕೂಡ ಬಿಎಸ್ ಯಡಿಯೂರಪ್ಪನವರ ಮೇಲೆ ಯಡಿಯೂರಪ್ಪ ವಿರುದ್ಧ ಮಾಜಿ ಸಚಿವ ಮಾಧುಸ್ವಾಮಿ ಕೂಡ ಗರಂ ಆಗಿದ್ದಾರೆ. ಒಂದ್ ಕಡೆ ಕೆಎಸ್ ಈಶ್ವರಪ್ಪನವರು ಗರಂ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಮಾಧುಸ್ವಾಮಿ ಅವರ ಅಸಮಾಧಾನ ಕೂಡ ಯಡಿಯೂರಪ್ಪನವರ ವಿರುದ್ಧ ಹೆಚ್ಚಾಗ್ತಾನೆ ಇದೆ. ಒತ್ತಾಯ ಮಾಡಿ ನಿಲ್ಲಲೇಬೇಕು ಅಂತ ಅವಮಾನ ಮಾಡಿದ್ಯಾಕೆ? ಮೊದಲು ಒತ್ತಾಯ ಮಾಡಿದ್ರಿ, ನಿಲ್ಬೇಕು ಅಂತ ಹೇಳಿದ್ರಿ, ಮನವೊಲೈಕೆ ಮಾಡಿದ್ರಿ, ಆದ್ರೀಗ ಬೇಡ ಅಂತಿರೋದು ಯಾಕೆ? ಪಕ್ಷದವರು ಯಾರು ಅಭ್ಯರ್ಥಿ ಆಗು ಅಂತ ಹೇಳಿಲ್ಲ, ನಾನೇ ಬಿ ಫಾರ್ಮ್ ಕೊಡಿಸ್ತೇನೆ ಅಂತ ಯಡಿಯೂರಪ್ಪ ಕೂಡ ಭರವಸೆ ಕೊಟ್ಟಿದ್ರು. ಆದ್ರೀಗ ಯಾಕೆ ಈ ರೀತಿಯಾಗಿ ಮೋಸ ಮಾಡಿದ್ರು? ನನಗೆ ಲೋಕಸಭೆಗೆ ಸ್ಪರ್ಧಿಸುವಂತ ಹೇಳಿದ್ದು ಅವರೇ, ಈಗ ಟಿಕೆಟ್ ಕೂಡ ತಪ್ಪಿದೆ, ಅದಕ್ಕೂ ಅವರೇ ಕಾರಣ. ನಾನು ನಿಲ್ಲಲ್ಲ ಅಂತ ಹೇಳಿದಾಗ್ಲೂ ಕೂಡ ಒತ್ತಾಯ ಮಾಡಿದ್ದೆ. ಬಸವರಾಜು ಸುರೇಶ್ ಗೌಡ ವಿರೋಧ ಮಾಡ್ತಾರೆ ಅಂತ ಹೇಳಿದ್ದೆ ನಾನು. ಹಾಗಿದ್ರು ಕೂಡ ನನಗೆ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರಿ. ಅವರನ್ನ ನಾನು ನೋಡ್ಕೊಳ್ತೀನಿ ಅಂತ ನೀವು ಭರವಸೆಯನ್ನ ವ್ಯಕ್ತಪಡಿಸಿದ್ರಿ ಬಿಎಸ್ ಯಡಿಯೂರಪ್ಪ. ಆದ್ರೆ ಈಗ ಯಾಕೆ ನನಗೆ ಟಿಕೆಟ್ ಸಿಗ್ತಾ ಇಲ್ಲ? ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಮಾಧುಸ್ವಾಮಿ ಮತ್ತೊಮ್ಮೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. 2-3 ಸಲ ಕನ್ವಿನ್ಸ್ ಮಾಡಿದವ್ರು ಯಡಿಯೂರಪ್ಪನವರು. ಸರ್ ನಂಗೆ ಬೇಡ, ಬಸವರಾಜು ನನ್ನ ಭಾಳ ವಿರೋಧ ಮಾಡ್ತಾವ್ರೆ, ಸುರೇಶ್ ಗೌಡ್ರು ನನ್ನ ಪರವಾಗಿರಲ್ಲ, ಗೆದ್ದಿರೋರು ಇಬ್ಬರು MLA ವಿರೋಧ ಮಾಡುವಾಗ ನನ್ನ ಯಾಕೆ ಹೇಳ್ತಾ ಇದ್ರಿ? ಇದಕ್ಕೆಲ್ಲ ನೀರಿನ ಆಳ ನೋಡೋಕ್ಕೆಂದೇ ಅವ್ರ ಸುದ್ದಿ ನನಗೆ ಬಿಡಪ್ಪ, ನಾನು ಅದನ್ನು ಮ್ಯಾನೇಜ್ ಮಾಡ್ಕೊತೀನಿ, ನೀನು ತಯಾರಾಗಿ ಓಡಾಡು ಅಂತ ಅವ್ರು ಹೇಳಿದ್ದಕ್ಕೆ ನಾನು ನಿಮ್ಮ ಹತ್ರ ಬಂದು ನಾನು ಒಬ್ಬ ಅಪೇಕ್ಷಿತ ಆಕಾಂಕ್ಷಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬಿಟ್ಟು ನಾನೇನು ಕನಸು ಕಂಡಿದ್ದವನಲ್ಲ. ಮತ್ತು ಆದರೂ ನಾನು ರಾಜಿ ಆದೆ. ಬೇಡ, ಜಿಲ್ಲೆಯಲ್ಲಿ ಯಾರಿಗಾರ ಕೊಡಿ, ನೀವು ಮಾಡ್ತೀವಿ ನಾವು. ನಾನೇನು ಅನಿವಾರ್ಯ ಸ್ಥಿತಿ ನನ್ನ ಮೇಲೆ ನನಗೆ ಕೊಡಲಾರ್ದಂಥದ್ದು ನಿರ್ಮಾಣ ಆಗಿದ್ದರೆ ಬೇಡ. ಬಸವರಾಜ್ ಅಷ್ಟು ವಿರೋಧ ಮಾಡ್ತಾರೆ ಅಂದರೆ ಬೇಡ ಬಿಡಿ. ಒಬ್ಬ MP ಮಾಡೋ ಶಕ್ತಿ ಅವ್ರು ಒಬ್ರಿಗೆ ಇದೆ ಅಂದರೆ ಬೇಡ ಬಿಡ್ರಿ. ನನಗೆ MP ನಿಲ್ಲು ಅಂದಿದ್ದು ಯಡಿಯೂರಪ್ಪನವರು. ಬೇಡ ಅಂದಾಗ 2-3 ಸಲ ಕನ್ವಿನ್ಸ್ ಮಾಡಿದವ್ರು ಯಡಿಯೂರಪ್ಪನವರು. ಸರ್ ನಂಗೆ ಬೇಡ, ಬಸವರಾಜು ನನ್ನ ಭಾಳ ವಿರೋಧ ಮಾಡ್ತಾವ್ರೆ, ಸುರೇಶ್ ಗೌಡ್ರು ನನ್ನ ಪರವಾಗಿರಲ್ಲ, ಗೆದ್ದಿರೋರು ಇಬ್ಬರು MLA ವಿರೋಧ ಮಾಡುವಾಗ ನನ್ನ ಯಾಕೆ ಹೇಳ್ತಾ ಇದ್ರಿ? ಇದಕ್ಕೆಲ್ಲ ನೀರಿನ ಆಳ ನೋಡೋಕ್ಕೆಂದೇ ಅವ್ರ ಸುದ್ದಿ ನನಗೆ ಬಿಡಪ್ಪ, ನಾನು ಅದನ್ನು ಮ್ಯಾನೇಜ್ ಮಾಡ್ಕೊತೀನಿ, ನೀನು ತಯಾರಾಗಿ ಓಡಾಡು ಅಂತ ಅವ್ರು ಹೇಳಿದ್ದಕ್ಕೆ ನಾನು ನಿಮ್ಮ ಹತ್ರ ಬಂದು ನಾನು ಒಬ್ಬ ಅಪೇಕ್ಷಿತ ಆಕಾಂಕ್ಷಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬಿಟ್ಟು ನಾನೇನು ಕನಸು ಕಂಡಿದ್ದವನಲ್ಲ. ಮತ್ತು ಆದರೂ ನಾನು ರಾಜಿ ಆದೆ. ಬೇಡ, ಜಿಲ್ಲೆಯಲ್ಲಿ ಯಾರಿಗಾರ ಕೊಡಿ, ನೀವು ಮಾಡ್ತೀವಿ ನಾವು. ನಾನೇನು ಅನಿವಾರ್ಯ ಸ್ಥಿತಿ ನನ್ನ ಮೇಲೆ ನನಗೆ ಕೊಡಲಾರ್ದಂಥದ್ದು ನಿರ್ಮಾಣ ಆಗಿದ್ದರೆ ಬೇಡ. ಬಸವರಾಜ್ ಅಷ್ಟು ವಿರೋಧ ಮಾಡ್ತಾರೆ ಅಂದರೆ ಬೇಡ ಬಿಡಿ. ಒಬ್ಬ MP ಮಾಡೋ ಶಕ್ತಿ ಅವ್ರು ಒಬ್ರಿಗೆ ಇದೆ ಅಂದರೆ ಬೇಡ ಬಿಡ್ರಿ. ನನಗೆ MP